ಸಣ್ಣ ಆಕ್ಸಿಡೆಂಟ್ ನಡೆದೋಯ್ತು ರೋಡ್ ಮತ್ತೆ. ಅದೇ ಮುಂಗುಸಿ ಬಂತು ಅಂತೇಳಿ ನಾನೇ ಡ್ರೈವ್ ಮಾಡ್ತಾಯಿದ್ದೆ. ನಾನು ರೈಟ್ ತೊಗೊಂಡ್ಬಿಟ್ಟು ಅದು ರೈಟ್ ಸೈಡ್ ಹೊಡೆದ್ಬಿಡ್ತು ಗಾಡಿ ಹೋಗ್ಬಿಟ್ಟು. ಮೇಜರ್ ಅಂದರೆ ಸ್ವಲ್ಪ ಎದೆ ಭಾಗಕ್ಕೆ ಪೆಟ್ಟು ಆಗಿದ್ದರಿಂದ ಇಮಿಡಿಯಾಗಿ ಪ್ರೊಡ್ಯೂಸರ್ಸ್ ಇದರಿಂದ ಅಲ್ಲಿ ಹಿಂದ್ಗಡೆ ಗಾಡಿಯಲ್ಲಿ ಅವ್ರು ಬರ್ತಾಯಿದ್ರು. ಅವ್ರು ಇಮಿಡಿಯಾಗಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ರು. ಬಟ್ ಇವಾಗ ಏನು ಡೇಂಜರ್ ಏನಿಲ್ಲ, ರಿಕವರಿ ಆಗಿದ್ದಾರೆ. ಬೆಳಿಗ್ಗೆ ರಿಪೋರ್ಟು ಡಾಕ್ಟ್ರು ಬಂದು ಚೆಕ್ ಮಾಡಿದ ತಕ್ಷಣ ಏನು ಪ್ರಾಬ್ಲಮ್ ಏನಿಲ್ಲ, ರಿಕವರ್ ಆಗಿ ಒಂದು 2 ಸ್ಕ್ಯಾನ್ ಮಾಡೋಣ, ನೋಡಿಬಿಟ್ಟು ಮತ್ತೇನೋ ಅಂತ ಹೇಳೋ ಅಂತ ಹೇಳಿದ್ದಾರೆ. ಅವ್ರು ಹಿಂದ್ಗಡೆ ಸೀಟಲ್ಲಿ ಕೂತಿದ್ರು, ಏನೋ ವರ್ಕ್ ಮಾಡ್ತಾಯಿದ್ರು, ಎಡಿಟಿಂಗ್ ಮಾಡ್ತಾಯಿದ್ರು. ನಾನು ಡ್ರೈವ್ ಮಾಡ್ತಾಯಿದ್ದೆ. ಅದು ಬಂದುಬಿಟ್ಟು ಸೀಟ್ ಮಧ್ಯಕ್ಕೆ ಅವರು ಎದೆ ಹೊಡೆದಂಗೆ ಆಯಿತು. ಬಂದುಬಿಟ್ಟು ಅದು ಮುದ್ದರಾಯನಹಳ್ಳಿ ಅಂತ, ನನಗೆ ಎಕ್ಸಾಕ್ಟು ರೋಟು ಗೊತ್ತಿಲ್ಲ. ಇಲ್ಲೇ ಕೆಂಗೇರಿ ಮುಂದೆ ಅದು ನಿರಾಶ್ರಿತರ ಆಶ್ರಮ ಇದೆ, ಅಲ್ಲಿ ರೆಗ್ಯುಲರಾಗಿ ಊಟ ಅದು ಇದೆಲ್ಲ ಕೊಡ್ತಾ ಇರ್ತಾರೆ ಕಿರಣ್. ಹಾಗೆ ಇವತ್ತು ನಾವು ಅದು ಮುಗಿಸ್ಕೊಂಡು ನಾವು ಡೈರೆಕ್ಟ್ ಮೈಸೂರು ಹೋಗೋ ಪ್ಲ್ಯಾನ್ ಇತ್ತು ನಿನ್ನೆ. ಹಾಗೆ ಡೈರೆಕ್ಟ್ ಮನೆಗೆ ಬಂದು ಹಂಗೆ ಮೈಸೂರು ಹೋಗೋಣ ಅಂತ ಇವತ್ತು ಮೈಸೂರಲ್ಲಿ ಪ್ರಮೋಷನ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಂಗೆ ಇದು ನಡೆದೋಯ್ತು. ಆರೋಗ್ಯ ಸ್ಥಿತಿ ಬಗ್ಗೆ ಯಾರೋ ವೈದ್ಯರು ಏನು ಹೇಳ್ತಿದ್ದಾರೆ ಸರ್? ಏನಿಲ್ಲ, ಡೇಂಜರ್ ಏನಿಲ್ಲ, ಓಕೆ. ಸ್ವಲ್ಪ ಏನೋ ಹೊಡೆದಂಗೆ ಆಗಿದೆ ಅಷ್ಟೇ, ಬೇರೆ ಏನೂ ಇದಿಲ್ಲ ಅಂತ. ಬ್ರೀತಿಂಗ್ ಏನು ಪ್ರಾಬ್ಲಮ್ಮು ಸ್ವಲ್ಪ ಇತ್ತು, ಬಟ್ ಇವಾಗ ಓಕೆ, ರಿಕವರಿ ಆಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಮುಂದೆ ನಿಮ್ಮ ಪ್ಲಾನ್ಸ್ಗಳು ಹೇಗಿದೆ ಸರ್? ಅವರು ರಿಕವರ್ ಆದ ತಕ್ಷಣ ಅದೇ ಇವತ್ತು ಒಂದಷ್ಟು ಕಡೆ ಹೋಗಬೇಕಿತ್ತು. ನಾಳೆ ಸಿನಿಮಾ ರಿಲೀಸ್ ಮಾಡೋದ್ರಿಂದ ಇವತ್ತು ಅವ್ರಿಗೆ ಹೋಗ್ಲಿಕ್ಕೆ ಆಗಲಿಕ್ಕೆ ಬೇರೆ ಟೀಮ್ ಅದು ಕಳಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿಸ್ಬೇಕಾಗುತ್ತೆ. ನಾಳೆ ಸಿನಿಮಾ ರಿಲೀಸ್ ಇದೆ ಅಲ್ಲ, ಅದು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹೌದು 100%. ಯಾಕಂದರೆ ತುಂಬ 2 ವರ್ಷ 3 ವರ್ಷದಿಂದ ಈ ಸಿನಿಮಾಗೋಸ್ಕರ ಡೇ ನೈಟ್ ಕಷ್ಟಪಟ್ಟಿದ್ದಾರೆ ಎಲ್ಲ ಟೀಮ್. ಅವರು ಕಿರಣ್ ಆಗಿರ್ಬೋದು, ಒಂದು ಡ್ರೀಮ್ ಇತ್ತು ಈ ಸಿನಿಮಾದ ಮೇಲೆ, ತುಂಬ ಅಂದರೆ ತುಂಬ ಡ್ರೀಮ್ ಇಟ್ಕೊಂಡಿದ್ರು. ಈ ಸಿನಿಮಾ ನಿಲ್ಲಿಸ್ಬೇಕು, ಬೆಳೆಸ್ಬೇಕು, ಗೆಲ್ಲಬೇಕು ಈ ಸಿನಿಮಾ ಅಂತೇಳಿ. ಹಾಗೆ ಅದೇ ಈಗ ನಾಳೆದೆಲ್ಲ ಪ್ಲ್ಯಾನಿಂಗ್ ನಡೀತಾ ಇದೆ, ರಿಲೀಸು, ಥಿಯೇಟ್ರು ವಿಸಿಟು, ಅದು ಇದೆಲ್ಲ ಸೆಟಪ್ ಎಲ್ಲ ನಡೀತಾ ಇದೆಯಲ್ಲ. ಹಾಗೆ ನಾನು ನಿನ್ನೆ ನೈಟಿಂದ ಇಲ್ಲೇ ಇದ್ದೀನಿ, ಇನ್ನು ಅದು ಕೆಲಸ ಎಲ್ಲ ಮುಗಿಸ್ಬೇಕು. ಡಾಕ್ಟರ್ ರಿಪೋರ್ಟ್ ನೋಡಿಕೊಂಡು ಮತ್ತೆ ಪ್ಲ್ಯಾನ್ ಮಾಡೋಣ. ಅಭಿಮಾನಿಗಳು ಮತ್ತು ಅವರ ಸ್ನೇಹಿತರಿಗೆ ಏನು ಹೇಳಕ್ಕೆ ಇಷ್ಟ? ಸ್ನೇಹಿತರು ಅದೇ ಹೌದು, ಕಿರಣ್ ಅದೇ ಹೇಳಿರೋದು, ನಾನು ರಿಕವರಿ ಏನಿಲ್ಲ, ನೀವು ಏನು ಟೆನ್ಷನ್ ಮಾಡ್ಕೊಳ್ಳೋನಿಲ್ಲ, ಆದಷ್ಟು ಬೇಗ ನಾನು ಬಂದು ನಾಳೆನೇ ಬರೋ ಥರ ಮಾಡ್ತೀನಿ ಥಿಯೇಟ್ರಿಗೆ, ನಿಮ್ಮ ಜೊತೆನೇ ಬಂದು ಸಿನಿಮಾ ನೋಡ್ತೀನಿ ಅಂತ ಅಭಿಮಾನಿಗಳಿಗೂ ಅವರು ಹೇಳೋದು ಇಷ್ಟೇ. ಗಿರೀಶ್ ಅಂತೇಳಿ ಎಕ್ಸಿಟ್ ಕೊಟ್ಟಿದ್ದಾರೆ. ಓಕೆ. ಆ್ಯಕ್ಚುಲಿ ತುಂಬ ನಾವು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಬಂದಾಗಿಂದ ನಮ್ಗೆ ಏನೂ ತೊಂದರೆ ಇಲ್ಲದೆ ತುಂಬ ನಿರಾತಂಕವಾಗಿ ನಿರಾಳವಾಗಿ ನಾವು ಮುಗಿಸಿದ್ವಿ ಈ ಪ್ರಾಜೆಕ್ಟ್ನ 2.5 ವರ್ಷದಿಂದ. ನಾಳೆ ರಿಲೀಸ್ ಇದೆ ಆ್ಯಕ್ಚುಲಿ ಸಿನಿಮಾ. ಇವತ್ತು ಮೈಸೂರಿಗೆ ಪ್ರಮೋಷನ್ಗೆ ಹೋಗ್ಬೇಕಿತ್ತು ನಾವು. ನಿನ್ನೆ ಸಾಯಂಕಾಲ ನಮ್ಮದು 6 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯಿಂದ ನಮಗೆ ಮೀಡಿಯಾದವರಿಗೆಲ್ಲ ಒಂದು ಶೋ ಇತ್ತು. ನಾವು ಆ ಶೋ ಹಾಕಿದ್ವಿ ಗ್ಲೋಬಲ್ ಮಾಲಲ್ಲಿ. ಅದೊಂದು 6 o'clock 6:30 ಅಷ್ಟೊತ್ತಿಗೆ ನಮ್ಮದೆಲ್ಲ ಶೋ ಮುಗೀತು. 3:30ಗೆ ಶುರುವಾಯಿತು. ಶೋ ಮುಗಿದು ಒಂದು 7:30ಗೆ ನಾವು ಅಲ್ಲಿಂದ ಮಾಲಿಂದ ಡಿಸ್ಪ್ಯಾಚ್ ಆದ್ವಿ. ಸೊ ನಾನು ಆಫೀಸ್ಗೆ ಹೋದೆ. ಅವರು ಇಲ್ಲೊಂದು ಸಿದ್ದೇಶ್ವರ ಆಶ್ರಮ ಅಂತ ಇದೆ, ಅದು ರೆಗ್ಯುಲರ್ ಅವ್ರ ಆಶ್ರಮಕ್ಕೆಲ್ಲ ಫುಡ್ ಕೊಡೋದು ಮತ್ತು ಮೆಡಿಷನ್ ಕೊಡೋದೆಲ್ಲ ಮಾಡ್ತಾರೆ. ಅಲ್ಲಿಗೆ ಊಟ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಹೋಗಿದ್ದಾರೆ ಅವ್ರು ಊಟ ಕೊಡೋಕ್ಕೆ ಆ ನಿರಾಶ್ರಿತರಿಗೆ. ಅವ್ರ ಜೊತೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹೋಗಿದ್ದಾರೆ, ಪ್ರೊಡ್ಯೂಸರ್ಸ್ ಹೋಗಿದ್ದಾರೆ ಇನ್ನೊಂದು ಕಾರಲ್ಲಿ. ನಾನು ಸ್ವಲ್ಪ ಇದೆಲ್ಲ ಬೇರೆ ಇದೆಲ್ಲ ರೆಡಿ ಮಾಡ್ಕೊಳ್ಬಿತ್ತು, ಡಿಸ್ಟ್ರಿಬ್ಯೂಟರ್ ಜೊತೆ ಮಾತಾಡೋದಿತ್ತು. ನಾನು ಮನೆಗೆ ಹೋಗಿ ಇನ್ನೇ ಊಟ ಮಾಡಬೇಕಂತ ಕೂತ್ಕೊಂಡಿದ್ದೆ. ಅಷ್ಟೊತ್ತಿಗೆ ನನಗೆ ಫೋನ್ ಬಂತು, ಈ ಥರ ಒಂದು ಆಕ್ಸಿಡೆಂಟ್ ಆಯಿತು ಅಂತ. ಅದೇನಂದರೆ ತುಂಬ ಕತ್ತಲಿದೆ ಅಲ್ಲಿ, ದಾರಿ ಆಶ್ರಮ ಇದೆಯಲ್ಲ ಅದು ತುಂಬ ಕತ್ತಲಿದೆ. ಏನೋ ಅಡ್ಡ ಬಂದಿದೆ ಅಂತ ಇವರು ಎಳೆದಿದ್ದಾರೆ ಸೈಡಿಗೆ. ಅದು ಒಂದು ಏನೋ ಹೊಂಡ ಮತ್ತು ಮರದ್ದು ಏನು ದಿಮ್ಮೆ ಇತ್ತಂತೆ, ಅದ್ರ ಮೇಲೆ ಹೋಗಿ ಹೊಡೆದಿದೆ ಕಾರು. ಅದು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಿರೀಶ್ ಹೆಗಡೆ ಅವರು ಡ್ರೈವ್ ಮಾಡ್ತಾಯಿದ್ರು. ಇವರು ಹಿಂದೆ ಕೂತ್ಕೊಂಡು ಸ್ವಲ್ಪ ಪ್ರಮೋಷನ್ ಕಂಟೆಂಟ್ ಏನೋ ಇವರು ಎಡಿಟ್ ಮಾಡ್ತಾಯಿದ್ರು ಮೊಬೈಲಲ್ಲಿ. ಹೊಡೆದಾಗ ಸಡನ್ ಅಂತ ಇವ್ರಿಗೆ ಗ್ರಿಪ್ ಸಿಗಲಿಲ್ಲ, ಮುಂದೆ ಹೋಗಿ ಬಿದ್ದಿದ್ದಾರೆ. ಅದು ಎದೆಗೆ ಸ್ವಲ್ಪ ಹೊಡೆದಿದೆ ಅವರಿಗೆ. ಸಡನ್ ಹೊಡೆದಾಗ ಮೋಸ್ಟ್ಲಿ ಉಸಿರಾಟ ಅವರಿಗೆ ಏನೋ ಕಷ್ಟ ಆಗಿದೆ. ಸೊ ಅದು ನಮಗೆ ಎಲ್ಲ ಭಯ ಆಯಿತು. ಆಮೇಲೆ ಇಮಿಡಿಯೇಟಾಗಿ ಪ್ರೊಡ್ಯೂಸರು ಇಲ್ಲಿ ಹತ್ತಿರ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರು. ಸ್ವಲ್ಪ ನೈಟಲ್ಲಿ ಸ್ವಲ್ಪ ಅನ್ಕಾನ್ಷಿಯಸ್ ಇದ್ದರು ಅವರು. ಈಗ ತೊಂದರೆ ಇಲ್ಲ, ಕಾನ್ಷಿಯಸ್ ಬಂದಿದ್ದಾರೆ, ಮಾತಾಡ್ತಿದ್ದಾರೆ. ರಾತ್ರಿ ಈಗೊಬ್ಬರು ಸಿಟಿ ಸ್ಕ್ಯಾನ್ ಅದು ಇದೆಲ್ಲ ಮಾಡಿ ಇವಾಗ ರಿಪೋರ್ಟ್ ನೋಡಿದ ಮೇಲೆ ಏನಂತ ಹೇಳ್ತೀವಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಮಾತಾಡೋಕ್ಕಾಗಿಲ್ಲ ಅಂದರೆ ಒಂದು ಸ್ಮೈಲ್ ಕೊಟ್ಟರು, ಮಾತಾಡಿದ್ರು. ಅಂದರೆ ಲೈಟ್ ಸ್ಮೈಲ್ ಕೊಟ್ಟರು, ಮಾತಾಡಿಲ್ಲ. ನಾಳೆ ರಿಲೀಸ್ ಇದೆ. ಅದೇ ಈಗ ದೇವರು ಇದ್ದಾರೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅವರು ಎಲ್ಲ ನಮ್ಮದು ಆ್ಯಕ್ಚುಲಿ ನಾಳೆಯಿಂದ ಕಂಟಿನ್ಯೂ ಥಿಯೇಟ್ರ್ ವಿಸಿಟ್ದೆಲ್ಲ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ.
ಮಾರ್ನಿಂಗ್ ಮೈನ್ ಥಿಯೇಟ್ರು ಆ ಥರ ಎಲ್ಲ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀನಿ. ಅಲ್ಲಿಂದ ಈಗ ನೋಡಬೇಕು ಡಾಕ್ಟ್ರು ಹೆಂಗೆ ಹೇಳ್ತಾರೆ ಅಂತ. ಹೌದು, ಇಲ್ಲ ನಾನು ಇಮಿಡಿಯೇಟಾಗಿ ತುಂಬ ಜನ ಫೋನ್ ಮಾಡಿದೆ, ಯಾರಿಗೂ ಬರಬೇಡಿ ಅಂತ ಹೇಳಿದೆ. ಯಾಕಂದರೆ ಈ ಕಡೆ ಒಂದು ಸಿನಿಮಾ ರಿಲೀಸು, ಈ ಟೆನ್ಷನು ಇದೆಲ್ಲ ನಮ್ಗೆ ಕಷ್ಟ ಆಗುತ್ತೆ. ಮತ್ತು ಅಲ್ಲಿ ಹಾಸ್ಪಿಟ್ಲ್ ಹತ್ರ ದಯವಿಟ್ಟು ಯಾರು ಬರಬೇಡಿ ಅಂತ ಹೇಳಿದ್ದೀನಿ. ಹೌದು. ಗುರುತೇಜ್ ಶೆಟ್ಟಿ ಅಂತ, ರಾನಿ ಸಿನಿಮಾ ಡೈರೆಕ್ಟ್ರ್. ಥ್ಯಾಂಕ್ ಯು. ಒಂದು ಸಣ್ಣ ಆಕ್ಸಿಡೆಂಟ್ ನಡೆದೋಯ್ತು ರೋಡ್ ಮೇಲೆ. ಅದೇ ಮುಂಗುಸಿ ಬಂತು ಅಂತೇಳಿ ನಾನೇ ಡ್ರೈವ್ ಮಾಡ್ತಾಯಿದ್ದೆ. ನಾನು ರೈಟ್ ತೊಗೊಂಡ್ಬಿಟ್ಟು ಅದು ರೈಟ್ ಸೈಡ್ ಹೊಡೆದ್ಬಿಡ್ತು ಗಾಡಿ, ಹೋಗ್ಬಿಟ್ಟು. ಮೇಜರ್ ಅಂದರೆ ಸ್ವಲ್ಪ ಎದೆ ಭಾಗಕ್ಕೆ ಪೆಟ್ಟಾಗಿದ್ದರಿಂದ ಇಮಿಡಿಯಾಗಿ ಪ್ರೊಡ್ಯೂಸರ್ಸ್ ಇದರಿಂದ ಅಲ್ಲಿ ಹಿಂದ್ಗಡೆ ಗಾಡಿಯಲ್ಲಿ ಅವ್ರು ಬರ್ತಾಯಿದ್ರು. ಅವ್ರು ಇಮಿಡಿಯಾಗಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ರು. ಬಟ್ ಇವಾಗ ಏನು ಡೇಂಜರ್ ಏನಿಲ್ಲ, ರಿಕವರಿ ಆಗಿದ್ದಾರೆ. ಬೆಳಿಗ್ಗೆ ರಿಪೋರ್ಟು ಡಾಕ್ಟ್ರು ಬಂದು ಚೆಕ್ ಮಾಡಿದ ತಕ್ಷಣ ಏನು ಪ್ರಾಬ್ಲಮ್ ಏನಿಲ್ಲ, ರಿಕವರ್ ಆಗಿ ಒಂದು 2 ಸ್ಕ್ಯಾನ್ ಮಾಡೋಣ, ನೋಡಿಬಿಟ್ಟು ಮತ್ತೇನೋ ಅಂತ ಹೇಳೋ ಅಂತ ಹೇಳಿದ್ದಾರೆ. ಅವ್ರು ಹಿಂದ್ಗಡೆ ಸೀಟಲ್ಲಿ ಕೂತಿದ್ರು, ಏನೋ ವರ್ಕ್ ಮಾಡ್ತಾಯಿದ್ರು, ಎಡಿಟಿಂಗ್ ಮಾಡ್ತಾಯಿದ್ರು. ನಾನು ಡ್ರೈವ್ ಮಾಡ್ತಾಯಿದ್ದೆ. ಅದು ಬಂದುಬಿಟ್ಟು ಸೀಟ್ ಮಧ್ಯಕ್ಕೆ ಅವರು ಎದೆ ಹೊಡೆದಂಗೆ ಆಯಿತು. ಬಂದುಬಿಟ್ಟು ಪ್ರದೇಶದಲ್ಲಿ ಅಪಘಾತ ಸಂಭವಿಸಿದೆ. ಅದು ಮುದ್ದರಾಯನಹಳ್ಳಿ ಅಂತ, ನನಗೆ ಎಕ್ಸಾಕ್ಟು ರೋಟು ಗೊತ್ತಿಲ್ಲ. ಇಲ್ಲೇ ಕೆಂಗೇರಿ ಮುಂದೆ ಅದು ನಿರಾಶ್ರಿತ ಆಶ್ರಮ ಇದೆ, ಅಲ್ಲಿ ರೆಗ್ಯುಲರಾಗಿ ಊಟ ಅದು ಇದೆಲ್ಲ ಕೊಡ್ತಾ ಇರ್ತಾರೆ ಕಿರಣ್. ಹಾಗೆ ಇವತ್ತು ನಾವು ಅದು ಮುಗಿಸ್ಕೊಂಡು ನಾವು ಡೈರೆಕ್ಟ್ ಮೈಸೂರು ಹೋಗೋ ಪ್ಲ್ಯಾನ್ ಇತ್ತು ನಿನ್ನೆ. ಹಾಗೆ ಡೈರೆಕ್ಟ್ ಮನೆಗೆ ಬಂದು ಹಂಗೆ ಮೈಸೂರು ಹೋಗೋಣ ಅಂತ ಇವತ್ತು ಮೈಸೂರಲ್ಲಿ ಪ್ರಮೋಷನ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಂಗೆ ಇದು ನಡೆದೋಯ್ತು. ಅವ್ರ ಆರೋಗ್ಯ ಸ್ಥಿತಿ ಬಗ್ಗೆ ಯಾರೋ ವೈದ್ಯರು ಏನು ಹೇಳ್ತಿದ್ದಾರೆ ಸರ್? ಏನಿಲ್ಲ, ಡೇಂಜರ್ ಏನಿಲ್ಲ, ಓಕೆ. ಸ್ವಲ್ಪ ಏನೋ ಹೊಡೆದಂಗೆ ಆಗಿದೆ ಅಷ್ಟೇ, ಬೇರೆ ಏನೂ ಇದಿಲ್ಲ ಅಂತ. ಬ್ರೀತಿಂಗ್ ಏನು ಪ್ರಾಬ್ಲಮ್ಮು ಸ್ವಲ್ಪ ಇತ್ತು, ಬಟ್ ಇವಾಗ ಓಕೆ, ರಿಕವರಿ ಆಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಮುಂದೆ ನಿಮ್ಮ ಪ್ಲಾನ್ಸ್ಗಳೇಗಿದೆ ಸರ್ ಅವರು ರಿಕವರ್ ಆದ ತಕ್ಷಣ? ಅದೇ ಇವತ್ತು ಒಂದಷ್ಟು ಕಡೆ ಹೋಗಬೇಕಿತ್ತು. ನಾಳೆ ಸಿನಿಮಾ ರಿಲೀಸ್ ಮಾಡೋದ್ರಿಂದ ಇವತ್ತು ಅವ್ರಿಗೆ ಹೋಗ್ಲಿಕ್ಕೆ ಆಗ್ಲಿಕ್ಕೆ ಬೇರೆ ಟೀಮ್ ಅದು ಕಳ್ಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿಸ್ಬೇಕಾಗುತ್ತೆ. ನಾಳೆ ಸಿನಿಮಾ ರಿಲೀಸ್ ಇದೆ ಅಲ್ಲ, ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹೌದು 100%. ಯಾಕಂದರೆ ತುಂಬ 2 ವರ್ಷ 3 ವರ್ಷದಿಂದ ಈ ಸಿನಿಮಾಗೋಸ್ಕರ ಡೇ ನೈಟ್ ಕಷ್ಟಪಟ್ಟಿದ್ದಾರೆ ಎಲ್ಲ ಟೀಮ್. ಅವರು ಕಿರಣ್ ಆಗಿರ್ಬೋದು, ಒಂದು ಡ್ರೀಮ್ ಇತ್ತು ಈ ಸಿನಿಮಾದ ಮೇಲೆ, ತುಂಬ ಡ್ರೀಮ್ ಇಟ್ಕೊಂಡಿದ್ರು. ಈ ಸಿನಿಮಾ ನಿಲ್ಲಿಸ್ಬೇಕು, ಗೆಲ್ಲಬೇಕು ಈ ಸಿನಿಮಾ ಅಂತೇಳಿ. ಹಾಗೆ ಅದೇ ಈಗ ನಾವು ನಾಳೆದೆಲ್ಲ ಪ್ಲ್ಯಾನಿಂಗ್ ನಡೀತಾ ಇದೆ, ರಿಲೀಸು, ಥಿಯೇಟ್ರು ವಿಸಿಟು, ಅದು ಇದೆಲ್ಲ ಸೆಟಪ್ ಎಲ್ಲ ನಡೀತಾ ಇದೆ ಅಲ್ಲ. ಹಾಗೆ ನಾನು ನಿನ್ನೆ ನೈಟಿಂದ ಇಲ್ಲೇ ಇದ್ದೀನಿ. ಇನ್ನು ಅದು ಕೆಲಸ ಎಲ್ಲ ಮುಗಿಸ್ಬೇಕು, ಡಾಕ್ಟರ್ ರಿಪೋರ್ಟ್ ನೋಡಿಕೊಂಡು ಮತ್ತೆ ಪ್ಲ್ಯಾನ್ ಮಾಡೋಣ. ಅಭಿಮಾನಿಗಳು ಮತ್ತು ಅವರ ಸ್ನೇಹಿತರಿಗೆ ಏನು ಹೇಳಕ್ಕೆ ಇಷ್ಟ? ಸ್ನೇಹಿತರು ಅದೇ ಹೌದು, ಕಿರಣ್ ಅದೇ ಹೇಳಿರೋದು. ನಾನು ರಿಕವರಿ ಏನಿಲ್ಲ, ನೀವು ಏನು ಟೆನ್ಷನ್ ಮಾಡ್ಕೊಳ್ಳೋನಿಲ್ಲ, ಆದಷ್ಟು ಬೇಗ ನಾನು ಬಂದು ನಾಳೆನೇ ಬರೋ ಥರ ಮಾಡ್ತೀನಿ ಥಿಯೇಟ್ರಿಗೆ. ನಿಮ್ಮ ಜೊತೆನೇ ಬಂದು ಸಿನಿಮಾ ನೋಡ್ತೀನಿ ಅಂತ ಅಭಿಮಾನಿಗಳಿಗೂ ಅವರು ಹೇಳೋದು ಇಷ್ಟೇ. ಗಿರೀಶ್ ಅಂದರೆ ಎಕ್ಸಿಟ್ ಪ್ರೊಡ್ಯೂಸರ್. ಓಕೆ. ಆ್ಯಕ್ಚುಲಿ ತುಂಬ ನಾವು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಬಂದಾಗಿಂದ ನಮ್ಗೆ ಏನೂ ತೊಂದರೆ ಇಲ್ಲದೆ ತುಂಬ ನಿರಾಳವಾಗಿ ನಾವು ಮುಗಿಸಿದ್ವಿ ಈ ಪ್ರಾಜೆಕ್ಟ್ನ 2.5 ವರ್ಷದಿಂದ. ನಾಳೆ ರಿಲೀಸ್ ಇದೆ ಆ್ಯಕ್ಚುಲಿ ಸಿನಿಮಾ. ಇವತ್ತು ಮೈಸೂರಿಗೆ ಪ್ರಮೋಷನ್ಗೆ ಹೋಗ್ಬೇಕಿತ್ತು ನಾವು. ನಿನ್ನೆ ಸಾಯಂಕಾಲ ನಮ್ಮದು 6 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯಿಂದ ನಮಗೆ ಮೀಡಿಯಾದವರಿಗೆಲ್ಲ ಒಂದು ಶೋ ಇತ್ತು. ನಾವು ಆ ಶೋ ಹಾಕಿದ್ವಿ ಗ್ಲೋಬಲ್ ಮಾಲಲ್ಲಿ. ಅದೊಂದು 6 o'clock 6:30 ಅಷ್ಟೊತ್ತಿಗೆ ನಮ್ಮದೆಲ್ಲ ಶೋ ಮುಗೀತು. 3:30ಗೆ ಶುರುವಾಯಿತು. ಶೋ ಮುಗಿದು ಒಂದು 7:30ಗೆ ನಾವು ಅಲ್ಲಿಂದ ಮಾಲಿಂದ ಡಿಸ್ಪ್ಯಾಚ್ ಆದ್ವಿ. ಸೊ ನಾನು ಆಫೀಸ್ಗೆ ಹೋದೆ. ಅವರು ಇಲ್ಲೊಂದು ಸಿದ್ದೇಶ್ವರ ಆಶ್ರಮ ಅಂತ ಇದೆ, ಅದು ರೆಗ್ಯುಲರ್ ಅವ್ರ ಆಶ್ರಮಕ್ಕೆಲ್ಲ ಫುಡ್ ಕೊಡೋದು ಮತ್ತು ಮೆಡಿಷನ್ ಕೊಡೋದೆಲ್ಲ ಮಾಡ್ತಾರೆ. ಅಲ್ಲಿಗೆ ಊಟ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಹೋಗಿದ್ದಾರೆ ಅವ್ರು ಊಟ ಕೊಡೋಕ್ಕೆ ಆ ನಿರಾಶ್ರಿತರಿಗೆ. ಅವ್ರ ಜೊತೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹೋಗಿದ್ದಾರೆ, ಪ್ರೊಡ್ಯೂಸರ್ಸ್ ಹೋಗಿದ್ದಾರೆ ಇನ್ನೊಂದು ಕಾರಲ್ಲಿ. ನಾನು ಸ್ವಲ್ಪ ಇದೆಲ್ಲ ಬೇರೆ ಇದೆಲ್ಲ ರೆಡಿ ಮಾಡ್ಕೊಳ್ಬಿತ್ತು, ಡಿಸ್ಟ್ರಿಬ್ಯೂಟರ್ ಜೊತೆ ಮಾತಾಡೋದಿತ್ತು. ನಾನು ಮನೆಗೆ ಹೋಗಿ ಇನ್ನೇ ಊಟ ಮಾಡಬೇಕಂತ ಕೂತ್ಕೊಂಡಿದ್ದೆ. ಅಷ್ಟೊತ್ತಿಗೆ ನನಗೆ ಫೋನ್ ಬಂತು, ಈ ಥರ ಒಂದು ಆಕ್ಸಿಡೆಂಟ್ ಆಯಿತು ಅಂತ. ಅದೇನಂದರೆ ತುಂಬ ಕತ್ಲಿದೆ ಅಲ್ಲಿ, ದಾರಿ ಆಶ್ರಮ ಇದೆಯಲ್ಲ ಅದು ತುಂಬ ಕತ್ಲಿದೆ. ಏನೋ ಅಡ್ಡ ಬಂದಿದೆ ಅಂತ ಇವರು ಎಳೆದಿದ್ದಾರೆ ಸೈಡಿಗೆ. ಅದು ಒಂದು ಏನೋ ಹೊಂಡ ಮತ್ತು ಮರದ್ದು ಏನು ದಿಮ್ಮೆ ಇತ್ತಂತೆ, ಅದ್ರ ಮೇಲೆ ಹೋಗಿ ಹೊಡೆದಿದೆ ಕಾರು. ಅದು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಿರೀಶ್ ಹೆಗಡೆ ಅವರು ಡ್ರೈವ್ ಮಾಡ್ತಾಯಿದ್ರು. ಇವರು ಹಿಂದೆ ಕೂತ್ಕೊಂಡು ಸ್ವಲ್ಪ ಪ್ರಮೋಷನ್ ಕಂಟೆಂಟ್ ಏನೋ ಇವರು ಎಡಿಟ್ ಮಾಡ್ತಾಯಿದ್ರು ಮೊಬೈಲಲ್ಲಿ. ಹೊಡೆದಾಗ ಸಡನ್ ಅಂತ ಇವ್ರಿಗೆ ಗ್ರಿಪ್ ಸಿಗಲಿಲ್ಲ, ಮುಂದೆ ಹೋಗಿ ಬಿದ್ದಿದ್ದಾರೆ. ಅದು ಎದೆಗೆ ಸ್ವಲ್ಪ ಹೊಡೆದಿದೆ ಅವರಿಗೆ. ಸಡನ್ ಹೊಡೆದಾಗ ಮೋಸ್ಟ್ಲಿ ಉಸಿರಾಟ ಅವರಿಗೆ ಏನೋ ಕಷ್ಟ ಆಗಿದೆ. ಸೊ ಅದು ನಮಗೆ ಎಲ್ಲ ಭಯ ಆಯಿತು. ಆಮೇಲೆ ಇಮಿಡಿಯೇಟಾಗಿ ಪ್ರೊಡ್ಯೂಸರು ಇಲ್ಲಿ ಹತ್ತಿರ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರು. ಸ್ವಲ್ಪ ನೈಟಲ್ಲಿ ಸ್ವಲ್ಪ ಅನ್ಕಾನ್ಷಿಯಸ್ ಇದ್ದರು ಅವರು. ಈಗ ತೊಂದರೆ ಇಲ್ಲ, ಕಾನ್ಷಿಯಸ್ ಬಂದಿದ್ದಾರೆ, ಮಾತಾಡ್ತಿದ್ದಾರೆ.
ರಾತ್ರಿ ಈಗೊಬ್ಬರು ಸಿಟಿ ಸ್ಕ್ಯಾನ್ ಅದು ಇದೆಲ್ಲ ಮಾಡಿ ಇವಾಗ ರಿಪೋರ್ಟ್ ನೋಡಿದ ಮೇಲೆ ಏನಂತ ಹೇಳ್ತೀವಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಮಾತಾಡೋಕ್ಕಾಗಿಲ್ಲ ಅಂದರೆ ಒಂದು ಸ್ಮೈಲ್ ಕೊಟ್ಟರು, ಮಾತಾಡಿದ್ರು, ಅಂದರೆ ಲೈಟ್ ಸ್ಮೈಲ್ ಕೊಟ್ಟರು, ಮಾತಾಡಿಲ್ಲ. ನಾಳೆ ರಿಲೀಸ್ ಇದೆ. ಅದೇ ಈಗ ಈ ದೇವರು ಇದ್ದಾರೆ ಅಷ್ಟೇ, ಏನು ಮಾಡೋದು. ಹಾಂ, ಅವರು ಎಲ್ಲ ನಮ್ಮದು ಆ್ಯಕ್ಚುಲಿ ನಾಳೆಯಿಂದ ಕಂಟಿನ್ಯೂ ಥಿಯೇಟ್ರ್ ವಿಸಿಟ್ದೆಲ್ಲ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ. ಮಾರ್ನಿಂಗ್ ಮೈನ್ ಥಿಯೇಟ್ರು ಆ ಥರ ಎಲ್ಲ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ. ಅಲ್ಲಿಂದ ಈಗ ನೋಡಬೇಕು ಡಾಕ್ಟ್ರು ಹೆಂಗೆ ಹೇಳ್ತಾರೆ ಅಂತ. ಹೌದು, ಇಲ್ಲ ನಾನು ಇಮಿಡಿಯೇಟಾಗಿ ತುಂಬ ಜನ ಫೋನ್ ಮಾಡಿದೆ, ಯಾರಿಗೂ ಬರಬೇಡಿ ಅಂತ ಹೇಳಿದೆ. ಯಾಕಂದರೆ ಈ ಕಡೆ ಒಂದು ಸಿನಿಮಾ ರಿಲೀಸು, ಈ ಟೆನ್ಷನು ಇದೆಲ್ಲ ನಮ್ಗೆ ಕಷ್ಟ ಆಗುತ್ತೆ. ಮತ್ತು ಅಲ್ಲಿ ಹಾಸ್ಪಿಟ್ಲ್ ಹತ್ರ ದಯವಿಟ್ಟು ಯಾರು ಬರಬೇಡಿ ಅಂತ ಹೇಳಿದ್ದೀನಿ. ಹೌದು. ಗುರುತೇಜ್ ಶೆಟ್ಟಿ ಅಂತ, ರಾನಿ ಸಿನಿಮಾ ಡೈರೆಕ್ಟ್ರ್. ಥ್ಯಾಂಕ್ ಯು.